ನನ್ನ ಹಿರಿಯರು ಮಾಡಿರೋ ಪುಣ್ಯ ಅನಿಸುತ್ತೆ ನನಗೆ ಸಿಕ್ಕಿದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ನನ್ನ ಸ್ಟೇಜ್ ಪಕ್ಕದಲ್ಲಿ, ನನ್ನ ಅಕ್ಕಪಕ್ಕದಲ್ಲಿ ಎಲ್ಲ ದಿಗ್ಗಜರಿದ್ದಾರೆ. ನನ್ನ ಮುಂದೆ ಕೂಡ ಮಾಧ್ಯಮ ಬಂಧುಗಳು ಎಲ್ಲರೂ ನನಗಿಂತ ತುಂಬ ತಿಳಿದಿರೋರು. ಸೊ ನನ್ನಿಂದ ಏನಾದರೂ ತಪ್ಪಾದರೆ ಅಂಬೆಗಾಲು ಇಟ್ಕೊಂಡು ಮೊದಲನೇ ಹೆಜ್ಜೆ ಇಟ್ಕೊಂಡು ಇಂಡಸ್ಟ್ರಿಗೆ ಬರ್ತಿರೋ ಹೊಸ ಹುಡುಗಿ ಅಂತ ಕ್ಷಮಿಸಿ. ಏನಂತ ಹೇಳಿ, ಆ್ಯಕ್ಟಿಂಗೇ ಕಲ್ತಿಲ್ಲ ನಾನು. ಅಂಥವಳಿಗೆ ದಿನೇಶ್ ಬಾಬು ಸರ್ ಅಂಡರಲ್ಲಿ ಡೆಬ್ಯೂ ಮಾಡೋಕ್ಕೆ ಸಿಗ್ತಾ ಇದೆ. ಸ್ವಾಮಿ ಸರ್ ಆಗಿರಲಿ ಅಥವಾ ನಾಗೇಶ್ವರ್ ಸರ್ ಕೂಡ ನಮ್ಮ ಎರಡು ಸಿನಿಮಾದಲ್ಲಿ ಬೇರೆ ಬೇರೆ ಥರ ಪಾತ್ರ ಮಾಡಿದ್ದಾರೆ. ಸೊ ಎಲ್ಲರೂ ನೋಡಿ ಒಂದು ಮಾಸ್ಟರ್ ಕ್ಲಾಸ್ ಥರ ಆಗಿತ್ತು ನನಗೆ. ನಾನು ಡೆಬ್ಯೂ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಂಗೆ ನೆನಪಿರಲಿಲ್ಲ. ಇದು ರಿಲೀಸ್ ಆಗುತ್ತಾ, ಹಿಟ್ ಆಗುತ್ತಾ, ಅದು ನನಗೆ ಅದ್ರ ಚಿಂತೆ ಇರಲಿಲ್ಲ. ಇಂಥವ್ರ ಮುಂದೆ ನಾನು ಓಡಾಡ್ತಾ ಇದ್ದೀನಿ, ಇವರಿಂದ ಕಲಿತಾ ಇದ್ದೀನಿ. ಇಷ್ಟೆಲ್ಲ ನನಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅದೇ ನನಗೊಂದು ದೊಡ್ಡ ವಿಷಯ. ಇನ್ನೇನು ಹೇಳಲಿ, ತುಂಬ ಜನರಿಗೆ ತುಂಬ ಥರ ಡೆಬ್ಯೂ ಸಿಗುತ್ತೆ, ಆದರೆ ಇಂಥ ಒಳ್ಳೆ ಸಬ್ಜೆಕ್ಟ್ ಇರೋ ಒಂದು ಪಾತ್ರ ನನಗೆ ಸಿಕ್ಕಿರೋದು. ಆ್ಯಂಡ್ ನನ್ನಿಂದ ಸಂಪ್ರತಿಗೆ ಮತ್ತು ಸತಿಗೆ ತುಂಬ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ನ ಬ್ರಿಡ್ಜ್ ಮಾಡಿದ್ದೇ ಬಾಬು ಸರ್. ಸೊ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಈ ತಂಡಕ್ಕೆ ಪರಿಚಯ ಮಾಡಿದ್ದು ನನ್ನ ಕೋ ಆರ್ಟಿಸ್ಟ್ ಅರ್ಜುನ್ಗೆ ತುಂಬ ಥ್ಯಾಂಕ್ಸ್. ಅದ್ಬಿಟ್ಟು ಎಲ್ಲರಿಗೂ ನನ್ನ ಅಭಿನಯ ಇಷ್ಟ ಆಗುತ್ತೆ. ನಿಮ್ಮ ಕುಟುಂಬಕ್ಕೆ ಒಂದು ಹೊಸ ಮೆಂಬರ್ ಬರ್ತಾ ಇದ್ದಾಳೆ, ಅವಳನ್ನ ಪ್ರೀತಿಯಿಂದ ಒಪ್ಕೋತೀರಾ ಅಂತ ಕೇಳಿಕೊಂಡು ಐ ಥಿಂಕ್ ಥ್ಯಾಂಕ್ ಯು. ಫಸ್ಟು ತಾರಮ್ಮನ ನೋಡಿದ ತಕ್ಷಣ ಯಾಕೆ ಅಂತಂದರೆ ಹೇಳ್ತೀನಿ ಯಾಕೆ ಅಂತ. ಎಲ್ಲರೂ ಕಾಲೆಳಿತ ಕಾಲ ಅಂತ ಒಂದು ಸಿನಿಮಾ ಮಾಡಿದ್ವಿ ಮೇಡಮ್ ನಾವು. ಅದ್ರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಅದರಲ್ಲಿ ತಾರಮ್ಮಂಗೆ ಕ್ಯಾರವನ್ಗೆ ಹೋಗ್ಬಿಟ್ಟು ಸ್ಕ್ರೀನ್ ಪೇಪರ್ ಕೊಟ್ಟು, ಡೈಲಾಗ್ ಪೇಪರ್ ಕೊಟ್ಟು ಹಿಂಗಿದೆ ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ಆಮೇಲೆ ಒಂದು ಇನ್ಸಿಡೆಂಟ್ ಆಗಿತ್ತು. ಎಲ್ಲ ಅದರಲ್ಲಿ ಅವ್ರು ಜೋಗಮ್ಮನ ಕ್ಯಾರೆಕ್ಟರ್ ಮಾಡಿದರು. ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೋಗಬೇಕಾಗಿತ್ತು. ಕ್ಯಾರವನ್ದಲ್ಲಿ ಇನ್ನೇನು ಆಲ್ಮೋಸ್ಟ್ ಮೇಕಪ್ ಎಲ್ಲ ತೆಗಿತಾ ಇರಬೇಕಾದ್ರೆ ನಾನು ಸುಜಯ್ ಸರಿಗೆ ಒಂದು ಹೇಳಿದೆ, ಮೇಡಮ್ ಇದು ಸರ್ ಇನ್ನೊಂದು ಶಾರ್ಟ್ ಬೇಕಿತ್ತು ಸರ್ ಅಂತ. ಇಲ್ಲ ನನ್ನ ಮಗನೇ ಆವಾಗಲೇ ಹೇಳೋದಲ್ವೇನೋ, ಅವ್ರು ಹೋದ್ಮೇಲೆ ಹೇಳ್ತಿದ್ದೀರಲ್ಲ ಅಂತಂದ್ರು. ನನಗೆ ಇಲ್ಲ ಸರ್ ಆವಾಗಲೇ ನೆನಪಾಯಿತು, ನಿಮಗೆ ಹೆಂಗೆ ಹೇಳೋಣ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಅಂತ. ಆಮೇಲೆ ಸರಿ ತಗೊಳ್ಳೋಣ ಬಿಡು, ಅವ್ರು ನೋಡಿ ಏನು ಮಾಡಿದ್ದಾರೆ ನೋಡು ಅಂತ. ಅಷ್ಟೊತ್ತಿಗೆ ಮೇಡಮ್ ಆಲ್ರೆಡಿ ಮೇಕಪ್ ಎಲ್ಲ ತೆಗ್ದಾಯಿದ್ರು. ಸರಿ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಸರ್ ಅದನ್ನ. ಹೌದಾ ಸರಿ ಆಯ್ತು, ಆವಾಗಲೇ ಹೇಳ್ಬೇಕು ಕ್ಷಣ ಹಂಗೆ ಹಿಂಗೆ ಅಂದರು. ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಅದೇ. ಬಟ್ ಅಲ್ಲಿಂದ ಇವಾಗ ಈ ಉತ್ತರ ಸಿನಿಮಾದಲ್ಲಿ ಅವ್ರ ಮುಂದೆ ಕಟಕಟೆಯಲ್ಲಿ ನಿಂತ್ಕೊಂಡು ಅವ್ರ ಜಡ್ಜು, ನಾನು ಆರೋಪಿ, ಆ ಥರ ಅದೊಂಥರ ಫುಲ್ಲು ಬ್ಲೆಸ್ ಫೀಲಿಂಗ್ ಆಯಿತು ನನಗೆ. ತುಂಬಾ ಖುಷಿ ಆಯಿತು ನನಗೆ ಅಷ್ಟಲ್ಲಿ ಅವ್ರ ಜೊತೆ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಬ್ಬರು ಆ ಕಡೆಯಿಂದ ಬರಬೇಕಾದ್ರೆ ಅಪೂರ್ವ ಮೇಡಮು, ಅವ್ರಿಗೂ ನನಗೊಂದು ಕನೆಕ್ಷನ್ ಇದೆ. ಅವ್ರು ಆಶ್ಚರ್ಯ ಆಗ್ತಾರೆ, ಇದು ಯಾವ ಕನೆಕ್ಷನ್ ಗುರು ಅಂತ ಕಾಣಿಸ್ತಾ ಇದೆ ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್, ಆಶ್ಚರ್ಯ. ಅವ್ರು ನನ್ನ ಮರ್ತಿರ್ಬೋದು, ಬಟ್ ನಾನು ಮರ್ತಿಲ್ಲ. ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ, ಅಂಬೆಗಾಲು ಇಟ್ಕೊಂಡು ಬರಬೇಕಾದ್ರೆ ರಿಯಾಲಿಟಿ ಶೋಗಳು ಅವೆಲ್ಲ ಬರ್ತಾಯಿತ್ತು. ನೀವು ಬಲೆ ಕಿಲಾಡಿ ಅಂತ ಒಂದು ರಿಯಾಲಿಟಿ ಶೋ ಬಂದಿತ್ತು. ಡ್ಯಾನಿಶ್ ಸೇಠ್ ಅವರು ಆ್ಯಂಕರಿಂಗ್ ಮಾಡ್ತಾಯಿದ್ರು. ನಮ್ಮ ಎಪಿಸೋಡ್ಗೆ ಅಪೂರ್ವ ಮೇಡಮ್ ಅವರು ಗೆಸ್ಟಾಗಿ ಬಂದಿದ್ದರು. ಅವರಿಗೆ ಪ್ರಪೋಸ್ ಮಾಡೋ ಒಂದು ಇದಿತ್ತು, ಅದ್ರಲ್ಲಿ ನಾನೇ ಪ್ರಪೋಸ್ ಮಾಡಿದ್ದೆ. ಅದನ್ನು ನನಗೆ 100 ಪಾಯಿಂಟ್ಸ್ ಕೊಟ್ಟಿದ್ರು, ಬೇರೆ ಯಾರಿಗೂ ₹1 ಕೊಟ್ಟಿರಲಿಲ್ಲ ಅವರು. ಎಲ್ಲರ ಜೊತೆ ಒಂದೊಂದು ಲಿಂಕ್ ಇದೆಯಲ್ಲ ಅಣ್ಣ, ಅದೇ ಡಾಟ್ ಕನೆಕ್ಟ್ ಆಗಿದೆ. ಆಲ್ಮೋಸ್ಟ್ ಇದೊಂದು 8 years. ಸೊ ಇದಾದಮೇಲೆ ನನಗೆ ಒಂದು ಈ ಸಿನಿಮಾಗೆ ನಮ್ಮ ಉತ್ತರ ಸಿನಿಮಾಗೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಾಗೇಶ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದು ನಾಗೇಶ್ವರ ಸರು ಯಾವ ಥರ ನಾವು ಕನೆಕ್ಷನ್ ಆಯಿತು ಅಂದರೆ, ಸ್ವಚ್ಛ ಕರ್ನಾಟಕ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದರಲ್ಲಿ ನಾಗೇಶ್ ಸರ್ ಒಂದು ಒಳ್ಳೆ ಅದ್ಭುತ ಕ್ಯಾರೆಕ್ಟರ್ ಮಾಡಿದರು. ನಾನು ಅಸೋಸಿಯೇಟ್ ಮಾಡ್ತಾಯಿದ್ದೆ. ಅವಾಗ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ಅದನ್ನು. ಆಮೇಲೆ ನನಗೆ ಹೇಳಿದ್ರೆ, ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಪ್ಪ, ನಾನು ಇಷ್ಟೊಂದು ಹೇಳ್ತೀನಿ ಮಾಡು ಅಂತ ಹೇಳಿ ನನಗೆ ಈ ಒಂದು ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಆಮೇಲೆ ದಿನೇಶ್ ಬಾಬು ಸರ್ ಜೊತೆ ಕೆಲಸ ಮಾಡಲಿಕ್ಕೆ ಒಂಥರ ಅದೃಷ್ಟನೇ ಬೇಕು. ಯಾಕೆಂದರೆ ನಾನು ಸುಮಾರು ಸಲ ದಿನೇಶ್ ಬಾಬು ಸರ್ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಟೀ ಅಂಗಡಿ ಇದೆ, ಅಲ್ಲಿ ಕೂತಿರ್ತಾರೆ. ಅವರು ಮತ್ತು ಇವ್ರದ್ದೆಲ್ಲ ಒಂದು ಬ್ಯಾಚ್ ಇದೆ, ಅಲ್ಲೆಲ್ಲ ಕೂತ್ಕೊಂಡಿರ್ತಾರೆ. ನಾನು ಪ್ರತಿ ಸಲ ತಿಂಡಿ ತಿನ್ನೋಕೆ ಹೋದಾಗೆಲ್ಲ ನೋಡ್ತಾ ಇರ್ತೀವಿ, ಇವ್ನು ಹೆಂಗನ ಮಾತಾಡ್ಸ್ಬೇಕಲ್ಲ, ಹೆಂಗನ ಮಾಡಿ ಕೇಳಬೇಕಲ್ಲ ಅಂತ ಅಂದ್ಕೊತಾ ಇದ್ದೆ. ಆಮೇಲೆ ಒಂದು ಸಲ ನಾಗೇಶ್ವರ ಸರ್ ಮೂಲಕ ಡೈರೆಕ್ಟಾಗಿ ದಿನೇಶ್ ಸರ್ ಬಾಬು ಅವರ ಮನೆಗೇ ಹೋಗಿ, ಸರ್ ಈ ಥರ ಹುಡುಗ ಬಂದಿದೆ ಅಂತ. ಆಯ್ತಪ್ಪ ಮಾಡು ಚಿನ್ನ, ಆಯ್ತು ಒಳ್ಳೆ ಚೆನ್ನಾಗಿ ಮಾಡು ಅಂತ ಹೇಳಿದರು. ಆಮೇಲೆ ಅವ್ರ ಜೊತೆ ಕೆಲಸ ಮಾಡೋ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ಲು. ಎಲ್ಲರೂ ಹೇಳ್ದಂಗೆ ಬೆಳಿಗ್ಗೆ ಅಷ್ಟೇ ಟೈಮಿಗೆ ನಾನೇ ಶಾಕ್ ಆಗ್ತಿದ್ದೆ. ಇದೇ ಗುರು 4 ಗಂಟೆ ಡೈರೆಕ್ಟ್ರ್ ಯೂಶ್ವಲಿ ಲೇಟಾಗಿ ಬರ್ತಿರ್ತಾರೆ, ನಾನು ಇವ್ರು ನೋಡ್ಬಿಟ್ಟು ನಾನೇ ಶಾಕ್ ಆಗ್ಬಿಟ್ಟಿದ್ದೆ, ಏನಪ್ಪ ಇವ್ರು ಇಷ್ಟು ಬೇಗ ಕುತ್ಕೊಂಡ್ಬಿಡೋರಲ್ಲ ಅಂತ ಅಂದ್ಬಿಟ್ಟು. ಅದೊಂಥರ ಚೆನ್ನಾಗಿತ್ತು. ಒಂದು ಮಿಕ್ಕಿದ್ದೆಲ್ಲ ಕೋ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿ ವರ್ಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಈ ಉತ್ತರ ಸಿನಿಮಾ ಒಂಥರ ಬೇರೆ ಥರನೇ, ಈ ಥರನೂ ಒಂದು ಮ್ಯಾಟ್ರ್ ಇದೆಯಾ ದುನಿಯಾದಲ್ಲಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡೋಂಥ ಒಂದು
ಸಿನಿಮಾ ಆಗಿರುತ್ತೆ ಇದು. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ಹಿಂಗೂ ಇರುತ್ತಾ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸಿನಿಮಾ ಮಾಡಬೇಕಾದ್ರೆ. ಬಟ್ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನಾರಾಯಣ್ ಸರ್ ಜೊತೆನೂ ತುಂಬ ಚೆನ್ನಾಗಿ ತುಂಬ ಸಪೋರ್ಟಿವ್ ಆಗಿದ್ದರು. ಹೊಸ ಹುಡುಗ ಅಂತಂದ್ಬಿಟ್ಟು ಎಲ್ಲೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ, ಎಲ್ಲ ಅಣ್ಣ ಥರ ಜೊತೆ ಕೆಲಸ ಮಾಡ್ತಾಯಿದ್ವಿ. ಆ್ಯಂಡ್ ನನ್ನ ಕೋ-ಆರ್ಟಿಸ್ಟ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಇವಾಗ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.